ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ವಾಸ್ತು ದರ್ಪಣ ನ್ಯೂಸ್ ಚಾನೆಲ್. ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ. ಶ್ರೀ ರಾಜ್ಕುಮಾರ್ ಬೇಲೂರೆ ಮುಖ್ಯ ಗುರುಗಳು, ಸರ್ಕಾರಿ ಪ್ರೌಢಶಾಲೆ ಉಡಬಾಳ್, ಗೌರವ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಚುಡುಗುಪ್ಪ ಹಾಗೂ ಮಾಜಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕಾ ಶಾಖೆ ಚುಡುಗುಪ್ಪ ಅವರ ಸೇವಾ ವಯೋನಿವೃತ್ತಿ ಹೊಂದಿದ ಪ್ರಯುಕ್ತ ಚುಡುಗುಪ್ಪ ತಾಲೂಕಿನ ಎಲ್ಲ ಸಂಘಗಳ ವತಿಯಿಂದ ಅಭಿನಂದನಾ ಸಮಾರಂಭವನ್ನು 7/12/2024 ಶನಿವಾರ ಮಧ್ಯಾಹ್ನ 12:45 ಗಂಟೆಗೆ ಸ್ಥಳ ಶ್ರೀ ಸಂತ ಶಿರೋಮಣಿ ಮಡಿವಾಳೇಶ್ವರ ಗವಿ ಕಲ್ಯಾಣ ಮಂಟಪದಲ್ಲಿ ಜರುಗಿಸಲಾಗುವುದು ಎಂದು ರಾಮಕೃಷ್ಣ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿಗಳಾದ ಅವರು ನುಡಿದರು. ಇದೇ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ರಾಜಶೇಖರ್ ಉಪ್ಪಿನವರು ಮಾತನಾಡಿ, ರಾಜ್ಕುಮಾರ್ ಬೇಲೂರೆ ಅವರ ಒಂದು ಸೇವಾ ವಯೋನಿವೃತ್ತಿ ಹೊಂದಿರುವ ಪ್ರಯುಕ್ತ ಅಭಿನಂದನಾ ಸಮಾರಂಭಕ್ಕೆ ಎಲ್ಲ ಶಾಲೆಯ ಎಲ್ಲ ಶಿಕ್ಷಕರಲ್ಲಿ ಹಾಗೂ ಊರಿನ ಎಲ್ಲ ಹಿರಿಯರಲ್ಲಿ ಹಾಗೂ ಎಲ್ಲ ನನ್ನ ಆತ್ಮೀಯ ಸ್ನೇಹಿತ ಬಳಗದವರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿಕೊಂಡರು. ಅದೇ ರೀತಿಯಾಗಿ ಸುದರ್ಶನ್ ವಿಶ್ವಕರ್ಮ ಅವರು ಕಾರ್ಯದರ್ಶಿಗಳು ಪ್ರೌಢಶಾಲೆ ಶಿಕ್ಷಕರ ಸಂಘ ಅವರು ಮಾತನಾಡಿ, ನಿಷ್ಕಲ್ಮಶ ಹೃದಯ, ಹಿರಿಯರು ಕಿರಿಯರು ಎಂದು ಭೇದ ಬಣ್ಣಿಸದ ಸರಳ ಸಜ್ಜನಿಕೆಯ ಮೇಲು ವ್ಯಕ್ತಿತ್ವ, ಒಳ್ಳೆಯ ಸಂಸ್ಕಾರವನ್ನು ರೂಢಿಸಿಕೊಂಡು ಬಂದಿರುವ ಎಲ್ಲರಲ್ಲಿ ಒಳಗಾಗಿ ಬೆರೆಯುವ ಸಂಘಟನಾ ಚತುರರು, ಹಿತೈಷಿಗಳಾದ ರಾಜ್ಕುಮಾರ್ ಬೇಲೂರೆ ಅವರ ವಯೋನಿವೃತ್ತಿ ಪ್ರಯುಕ್ತ ದಿನಾಂಕ 7/12/2024 ರಂದು ಮಧ್ಯಾಹ್ನ 12:45ಕ್ಕೆ ಚುಡುಗುಪ್ಪ ಸಂತ ಶ್ರೀ ಶಿರೋಮಣಿ ಮಡಿವಾಳೇಶ್ವರ ಕಲ್ಯಾಣ ಮಂಟಪದಲ್ಲಿ ತಾಲೂಕಿನ ಎಲ್ಲ ಸಂಘದ ವತಿಯಿಂದ ಅಭಿನಂದನಾ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ತಮ್ಮ ಉಪಸ್ಥಿತಿಯು ಬಹಳಷ್ಟು ಪ್ರಾಮುಖ್ಯವಾಗಿದೆ. ಆದ್ದರಿಂದ ದಯಮಾಡಿ ತಾವೆಲ್ಲರೂ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ವಿನಂತಿಸಿಕೊಂಡರು. ಈ ಸಂದರ್ಭದಲ್ಲಿ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವ ಮಾರ್ದುರಪ್ಪ ಅಣದೂರ್ ಅವರು ಮಾತನಾಡಿ, ರಾಜ್ಕುಮಾರ್ ಬೇಲೂರೆ ಅವರ ಸೇವೆ ಬಹಳಷ್ಟು ನಮ್ಮ ಚುಡುಗುಪ್ಪಕ್ಕೆ ನೀಡಿದ್ದಾರೆ. ಅದಲ್ಲದೆ ವಿಶೇಷವಾಗಿ ಮುಖ್ಯ ಗುರುಗಳಾಗಿ ಹಾಗೂ ಎಲ್ಲರ ಮನಸ್ಸಿನಲ್ಲಿ ಅವರು ಉಳಿದುಕೊಂಡಿದ್ದಾರೆ. ಅಂಥ ಒಬ್ಬ ವ್ಯಕ್ತಿಯ ಒಂದು ಸೇವಾ ವಯೋನಿವೃತ್ತಿ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಪಾಲ್ಗೊಂಡು ವಯೋನಿವೃತ್ತಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಅವರು ಕೇಳಿಕೊಂಡರು. ಈ ಸಂದರ್ಭದಲ್ಲಿ ಸಂಜೀವನ್ ಭೋಸ್ಲೆ, ಗುಂಡಪ್ಪ ಕೋರಿ, ಮಲ್ಲಿಕಾರ್ಜುನ್ ತಿರ್ಲಾಪುರ್, ಸಂತೋಷ್ ಸರ್, ಓಂಕಾರ ರೆಡ್ಡಿ ಉಪನ್ಯಾಸಕರು ಉಪಸ್ಥಿತರಿದ್ದರು. ನಮಸ್ಕಾರಗಳು. ಚುಡುಗುಪ್ಪ ತಾಲೂಕಿನ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ಅನುಭವಿಗಳಾದಂಥ ಶ್ರೀ ರಾಜ್ಕುಮಾರ್ ಬೇಲೂರೆ ಮುಖ್ಯ ಗುರುಗಳು, ಉಡಬಾಳ ಪ್ರೌಢಶಾಲೆಯ ಮುಖ್ಯ ಗುರುಗಳು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷರು ಇವರ ಒಂದು ವಯೋನಿವೃತ್ತಿ ಕಾರ್ಯಕ್ರಮವನ್ನು ಇದೇ 7ನೇ ತಾರೀಕು ಅಂದರೆ ಬರುವ ಶನಿವಾರ ಶ್ರೀ ಮಡಿವಾಳೇಶ್ವರ ಗವಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕಾಗಿ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರು, ಪ್ರೌಢಶಾಲಾ ಶಿಕ್ಷಕರು, ಜೊತೆಗೆ ಕಾಲೇಜಿನ ಎಲ್ಲ ಪ್ರಾಚಾರ್ಯರು ಹಾಗೂ ಎಲ್ಲ ಪ್ರಾಧ್ಯಾಪಕರು ಮತ್ತು ಉಳಿದಂಥ ಎಲ್ಲ ನನ್ನ ಆತ್ಮೀಯ ಗೆಳೆಯರು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕಂತ ನಾನು ತಮ್ಮಲ್ಲಿ ಕೇಳಿದ್ದು. ರಾಜಶೇಖರ್ ಉಪ್ಪೇನ್, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಶಾಖೆ ಚುಡುಗುಪ್ಪ. ವಿಶ್ವಕರ್ಮ, ಕಾರ್ಯದರ್ಶಿ ಸರ್ಕಾರಿ ಪ್ರೌಢಶಾಲಾ ಸಹಶಿಕ್ಷಕರ ಸಂಘ ತಾಲೂಕು ಘಟಕ ಚುಡುಗುಪ್ಪ ವತಿಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ತಮ್ಮ ನೆಚ್ಚಿನ ಶಿಕ್ಷಕರಾದ ಶ್ರೀ ರಾಜ್ಕುಮಾರ್ ಬೇಲೂರೆ ಸರ್ ಅವರು ನಮ್ಮ ತಾಲೂಕಿನಿಂದ ನಿವೃತ್ತ ಹೊಂದಿರುತ್ತಾರೆ. ಇದೇ ತಿಂಗಳು 31ರಂದು. ಅದಕ್ಕಾಗಿ ಆತ್ಮೀಯ ಶಿಕ್ಷಕರಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ಶನಿವಾರ ಶ್ರೀ ಸಂತ ಮಡಿವಾಳೇಶ್ವರ ಗವಿಯಲ್ಲಿ ಸರ್ ಅವರ ನಿವೃತ್ತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಒಂದು ವಿಜೃಂಭಣೆಯಿಂದ ನಮ್ಮ ನೆಚ್ಚಿನ ಶಿಕ್ಷಕರಾದ ಶ್ರೀ ಬೇಲೂರೆ ಸರ್ ಅವರ ಒಂದು ನಿವೃತ್ತಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳೋಣ ಅಂತೇಳಿ ಈ ಮೂಲಕ ತಮ್ಮಲ್ಲಿ. ನಮಸ್ಕಾರ. ನಾನು ರಾಮಕೃಷ್ಣ, ಸಹಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ನಿರ್ಣ. ಪ್ರಸ್ತುತವಾಗಿ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಘಟಕ ಚುಡುಗುಪ್ಪ. ದಿನಾಂಕ 7/12/2024 ರಂದು ಚುಡುಗುಪ್ಪದ ಶ್ರೀ ಸಂತ ಮಡಿವಾಳೇಶ್ವರ ಗವಿಯ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿರ್ತಕ್ಕಂಥ ಶ್ರೀ ರಾಜ್ಕುಮಾರ್ ಬೇಲೂರೆ ಸರ್ ಅವರು
ರವರ ನಿವೃತ್ತಿ ಪ್ರಯುಕ್ತ ಹಮ್ಮಿಕೊಂಡಿರ್ತಕ್ಕಂಥ ಅಭಿನಂದನಾ ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲ ಸಹಶಿಕ್ಷಕರು ಸಹಶಿಕ್ಷಕಿಯರು ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನನ್ನ ನಮಸ್ಕಾರಗಳು. ಮಾನ್ಯ ಡಾಕ್ಟರ್ ರಾಜ್ಕುಮಾರ್ ಬೇಲೂರಿಯವರು ಸರ್ಕಾರಿ ಪ್ರೌಢಶಾಲೆಯ ಉಡುಬಾಳ ಮುಖ್ಯ ಗುರುಗಳು. ಇದೇ ತಿಂಗಳ 30ನೇ ತಾರೀಕಂದು ಅವರು ನಿವೃತ್ತಿ ಪ್ರಯುಕ್ತ ದಿನಾಂಕ 7/12/2024 ಸಂತ ಮಡಿವಾಳೇಶ್ವರ ಗವಿ ಕಲ್ಯಾಣ ಮಂಟಪದಲ್ಲಿ ಅವರ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಅದಕ್ಕಾಗಿ ತಾವೆಲ್ಲ ನಿವೃತ್ತ ಶಿಕ್ಷಕರು ಹಾಗೂ ಎಲ್ಲ ಬಳಗದವರು, ಎಲ್ಲ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ಕೊತಾರೆ.